ಸರ ಕಲಬುರಗಿ ಜಿಲ್ಲೆಯ ಮಾಜಿ ಸಿಡಿಪಿ ಆದಂಥ ಶಿವಶರಣಪ್ಪ ಭೂಶೆಟ್ಟಿ ಮತ್ತು ಡಿ ರಾಜ್ಕುಮಾರ್ ಇವರಿಬ್ಬರು ಕಲ್ತು ಸರ 2 ವರ್ಷಗಳ ಹಿಂದೆ ಅಂಗನವಾಡಿ ಸಹಾಯಕರದು ಕಡಿಮೆ ಅಂಕ ಇದ್ದವರಿಗೆ ಲಿಸ್ಟ್ ಹಚ್ಚಾರ ಸರ್. ಲಿಸ್ಟ್ ಹಚ್ಚಿ ಅವ್ರು ಕಡಿದ ರೊಕ್ಕ ತಿನ್ಕಿಸಿನಿ ಲಿಸ್ಟ್ ಹಚ್ಚಾರ. ಹೆಚ್ಚಿಗೆ ಮಾರ್ಕ್ ಇದ್ದವರಿಗೆ ತೆಗ್ದಾರ ಸರ್. ತೆಗೆದು ತಾತ್ಕಾಲಿಕ ಪಟ್ಟಿ ಮಾಡಿದ್ರು. ನಾವೇನು ಮಾಡಿದ್ವಿ ಅದಕ್ಕೆ ಅಬ್ಜೆಕ್ಷನ್ ಮಾಡಿದೆವು ಸರ್. ಅಬ್ಜೆಕ್ಷನ್ ಮಾಡಿದಾಗ ಅಟ್ಟೆ ತಡದಾರ ಸರ್. ಅವ ಲಿಸ್ಟ್ ಭೀ ಆಗ್ತಾ ಇಲ್ಲ ಏನಿಲ್ಲ. ಆ ಪ್ರೊಸೀಡಿಂಗ ಮತ್ತು ತಾತ್ಕಾಲಿಕ ಪಟ್ಟಿ ಇದ್ದಂಥದ್ದು ಅದು ಎಲ್ಲ ಕಳ್ಕೊಂಡ್ರತ್ತ. ಶಿವಶರಣಪ್ಪ ಭೂಶೆಟ್ಟಿ ತನ್ನ ಸ್ವಂತ ಆಸ್ತಿ ಅಂತ ತಿಳ್ಕೊಂಡು ನಾವೆಲ್ಲ ಮನೆಗೆ ಒಯ್ದಿಟ್ಕೊಂಡಾನ. ಇಮಿಡಿಯೇಟ್ ಶಿವಶರಣಪ್ಪ ಭೂಶೆಟ್ಟಿ ಮತ್ತು ಡಿ ಮೇಲೆ ಕ್ರಿಮಿನಲ್ ಕೇಸ್ ಹಾಕಬೇಕು. ಜಿಲ್ಲಾಧಿಕಾರಿಗಳು ಮನವಿ ಅದ. ಅವು ಸರ್ಕಾರಿ ದಾಖಲೆಗಳು ಯಾವ ವಿಷಯದ ಮೇಲೆ ಯಾವ ಆಧಾರದ ಮೇಲೆ ತೊಗೊಂಡು ಹೋಗ್ಯಾರ ಅವರು. ಅವು ಲಿಸ್ಟ್ ತರಬೇಕು. ಆಮೇಲೆ ನಮಗೇನು ಅಂಜು ಅಂಬ ಹೆಣ್ಮಗಳಿಗೆ ಏನು ಅನ್ಯಾಯ ಆಗ್ಯದ ಅದು ಲಿಸ್ಟ್ ಹಚ್ಚಬೇಕು. ಲಿಸ್ಟ್ ಹಚ್ಚಿ ಅವರಿಗೆ ಆರ್ಡರ್ ಕೊಡಬೇಕು. ಶಿವಶರಣಪ್ಪ ಭೂಶೆಟ್ಟಿ ಮತ್ತು ರಾಜ್ಕುಮಾರ್ ಡಿ ಅವರು ಕಡಿಮೆ ಅಂಕ ಇದ್ದವರಿಗೆ ಹ್ಯಾಂಗೆ ತಾತ್ಕಾಲಿಕ ಲಿಸ್ಟ್ನಾಗ ಹೆಸರಾಗಿದ್ರು, ಹೆಚ್ಚಿಗೆ ಮಾರ್ಕ್ ಇದ್ದವ್ರಿಗೆ ಯಾಕೆ ತೆಗೆದ್ರು ಅದು ತನಿಖೆ ಆಗಬೇಕು. ಅವ್ರಲಿಂದ ಸುಮಾರು 2 ರಿಂದ 3 ಲಕ್ಷ ರೂಪಾಯಿ ತೋರಿ ಕಿಸಿನಿ ಅವ್ರು ರೊಕ್ಕ ತಿಂದು ಕಿಸಿನಿ ಲಿಸ್ಟ್ನಾಗ ಹೆಸರು ಸೇರಿಸ್ಯಾರ. ಅದಕ್ಕೆ ದಯವಿಟ್ಟು ಜಿಲ್ಲಾಧಿಕಾರಿಯವ್ರ ಹತ್ರ ಭೀ ಹೋಗಿದ್ದೆವು. ಜಿಲ್ಲಾಧಿಕಾರಿಯವ್ರಿಗೆ ಕಂಪ್ಲೇಂಟ್ ಕೊಟ್ಟಿದ್ದೆವು. ಡಿ ಅವ್ರಿಗೆ ಕೇಳಿದ್ರೆ ಡಿ ಅವ್ರು ಏನಂತಾರೆ, ನಾ ಜಿಲ್ಲಾಧಿಕಾರಿ ಗಮನಕ್ಕೆ ತಂದು ಕಿಸಿನಿ ಇದು ಮಾಡ್ತೀನಿ, ಫೈಲ್ದು ಒಯ್ತೀನಿ ರೀ ಅಂತಾರೆ. ಇಲ್ಲಿ ತನಕ ಜಿಲ್ಲಾಧಿಕಾರಿ ಆಫೀಸ್ ಭೀ ತೊಗೊಂಡು ಹೋಗಿಲ್ಲ. ನಾವು ಡಿಸೆಂಬರ್ 29ಕ್ಕೆ ಪ್ರೆಸ್ ಮೀಟ್ ಮಾಡಿದೇವೆ ರೀ. ಅಲ್ಲಿಂದ ಇಲ್ಲಿ ತನಕ ನಮ್ಗೆ ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಡಿ ಅಂದರೆ ಡಿ ಬಿ ಕಳ್ಳನ ಇದ್ರಾಗ. ಅಂದರೆ ಡಿ ಶಿವಶರಣಪ್ಪ ಭೂಶೆಟ್ಟಿ ಇವರಿಬ್ಬರು ಕಲ್ತು ಕಿಸಿನಿ ಗುಲ್ಬರ್ಗಾ ಜಿಲ್ಲೆ ಅಂಗನವಾಡಿ ಏನು ಬರ್ತದೆ ಅನುದಾನ ಅದು ಎಲ್ಲ ಕಳ್ಳತನ ಮಾಡ್ಲತ್ತಾರ. ಅದು ಅಷ್ಟೇ ಅಲ್ಲ, ಆಮೇಲೆ ಈ ಸಹಾಯಕಿರಿಗೆ ನೇಮಕಾತಿ ಮಾಡ್ತಾರೆ ಅದ್ರಾಗ ಭೀ ಅವ್ಯವಹಾರ ನಡೆದದ. ಆಮೇಲೆ ಅಂಗನವಾಡಿ ಫುಡ್ ಏನು ಸಪ್ಲೈ ಮಾಡ್ತಾರಲ್ಲ ಅದ್ರಾಗ ಭೀ ಅವ್ಯವಹಾರ ಆಗ್ಯದ. ಕೋಟಿಗಟ್ಟಲೆ ಅವ್ಯವಹಾರ ಮಾಡೋದಂಥ ಶಿವಶರಣಪ್ಪ ಭೂಶೆಟ್ಟಿ ಮತ್ತು ಡಿ ರಾಜ್ಕುಮಾರ್ ಇವರಿಬ್ಬರಿಗೆ ಭೀ ತಕ್ಷಣದಿಂದ ಕ್ರಿಮಿನಲ್ ಕೇಸ್ ಆಗಬೇಕು. ಒಂದು ವೇಳೆ ಇವ್ರ ಮೇಲೆ ಕ್ರಿಮಿನಲ್ ಕೇಸ್ ಹಾಕಿ ಇವ್ರ ಮೇಲೆ ಆ್ಯಕ್ಷನ್ ತೋಲಿಲ್ಲ ಅಂದ್ರೆ ನಾವು ಡಿ ಮತ್ತು ಶಿವಶರಣಪ್ಪ ಭೂಶೆಟ್ಟಿ ವಿರುದ್ಧ ಸ್ಟ್ರೈಕ್ ಮಾಡಬೇಕಾಗ್ತದೆ. ಡಿ ಆಫೀಸ್ ಎದುರಿಗೆ ಸ್ಟ್ರೈಕ್ ಮಾಡ್ತೇವೆ. ಇದು ಎಲ್ಲ ನಾವು ಜಿಲ್ಲಾ ಆಡಳಿತಕ್ಕೆ ಮತ್ತು ಜಿಲ್ಲಾಧಿಕಾರಿಯವ್ರಿಗೆ ಜಿಲ್ಲಾ ಸಂಬಂಧಪಟ್ಟ ಎಲ್ಲ ಹಿರಿಯ ಅಧಿಕಾರಿಗಳು ಗಮನಕ್ಕೆ ತರ್ತಾ ಇದ್ದೇವೆ ನಿಮ್ಮ ಮಾಧ್ಯಮದ ಮುಖಾಂತರ. ದಯವಿಟ್ಟು ಆ ಇಬ್ಬರು ಕಳ್ಳ ಅಧಿಕಾರಿಗಳಿಗೆ ಗುಲ್ಬರ್ಗಾ ಜಿಲ್ಲೆಯಿಂದ ತೆಗಿಬೇಕು. ಹಿಂಗೆ ಮಾಡ್ರೆ ಬಡ ಹೆಣ್ಮಕ್ಳಿಗೆ ಸಾಲಿ ಕಲ್ತವರಿಗೆ ಅನ್ಯಾಯ ಮಾಡ್ಲತ್ತಾರ. ಹೆಚ್ಚಿಗೆ ಮಾರ್ಕ್ಸ್ ತೊಗೊಂಡವರಿಗೆ ಅನ್ಯಾಯ ಮಾಡ್ಕೇಸಿ ಕಡಿಮೆ ಮಾರ್ಕ್ಸ್ ಇದ್ದವರಿಗೆ ಅವ್ರು ಅಪಾಯಿಂಟ್ಮೆಂಟ್ ಆರ್ಡರ್ ಕೊಡ್ಲತ್ತಾರ. ದಯವಿಟ್ಟು ಇದ್ರ ಮೇಲೆ ಸೂಕ್ತ ತನಿಖೆ ತೊಗೋಬೇಕಂತ ನಮ್ಮದೊಂದು ಮನವಿ. ನನ್ನ ಹೆಸರು ಸಿದ್ದಾರೌಡ ಸರ್. ನಮ್ಮ ಬೇಡಿಕೆ ಏನಿಲ್ಲ, ನಮ್ಮ ಅಂಜು ತಂದೆ ಅಶೋಕ್ರವರು ಅವರು ಅಂಗನವಾಡಿ ಕಾರ್ಯಕರ್ತೆಯರಿಗೆ ಏನು ಹುದ್ದೆಗೆ ಏನು ಅರ್ಜಿ ಸಲ್ಲಿಸಿದಾರ ಅವ್ರ ಪರ್ಸೆಂಟೇಜ್ ಹೆಚ್ಚಿಗವ. ತಾವು ಏನದ ಆಕ್ಷೇಪಣೆ ಸಲ್ಲಿಸಿದಾಗ ನಮ್ಮ ಜೈ ಭೀಮ್ ಸೇನೆಯ ಪದಾಧಿಕಾರಿಗಳು ಮನವಿ ಪತ್ರವನ್ನು ಕೊಟ್ಟಿದ್ದಾರೆ. ಅದನ್ನು ತಾವು ಅಂಕ ಹೆಚ್ಚಿರುವುದರಿಂದ ಇದಕ್ಕೆ ನಾವು ಸ್ಪಂದಿಸ್ತೀವಿ ಅಂತಕ್ಕಂಥ ಮಾತು ಹೇಳಿದರು. ನಾವು ಈ ಕೂಡಲೇ ನಮ್ಮದು ಒತ್ತಾಯ ಇದೆ, ಅಂಜು ತಂದೆ ಅಶೋಕ್ ಅವರನ್ನು ಕೂಡಲೇ ಏನಪ್ಪ ಅಂತಂದ್ರೆ ಆಯ್ಕೆ ಮಾಡಿ ಅವರಿಗೆ ಆದೇಶ ಪತ್ರವನ್ನು ನೀಡಬೇಕು. 29ನೇ ತಾರೀಕಿಗೆ ನಾವು ಗಡುವು ಕೊಟ್ಟಿವಿ ಮೇಲಾಧಿಕಾರಿಗಳಿಗೆ. ಇಲ್ಲಿವರೆಗೂ ನಮಗೆ ಸ್ಪಂದಿಸ್ತಾ ಇಲ್ಲ. ನಾವು ಏನಪ್ಪ ಅಂದ್ರೆ ಸಂಬಂಧಪಟ್ಟ AD ಅವರ ಆಫೀಸ್ನ ಎದುರುಗಡೆ ನಾವು ಏನಪ್ಪ ಅಂದ್ರೆ ಡಿ ಅವರ ಕಚೇರಿ ಎದುರುಗಡೆ ನಾವು ಧರಣಿ ಸತ್ಯಾಗ್ರಹ ಕಾರ್ಯಕ್ರಮನ ಜೈ ಭೀಮ್ ಸೈನ್ಯ ವತಿಯಿಂದ ಹಮ್ಮಿಕೊಂಡಿರುತ್ತೇವೆ. ಇನ್ನು ನಾವು ಗಡುವು ಕೊಟ್ಟರು ಕೂಡ ಅವ್ರು ಯಾವುದಕ್ಕೂ ಸ್ಪಂದಿಸದೇ ಇರುವುದರಿಂದ ನಾವು ಇವತ್ತಿನಿಂದಲೇ ಇಲ್ಲಿ ಏನದ ಧರಣಿ ಸತ್ಯಾಗ್ರಹ ಮಾಡತಕ್ಕಂಥ ಕಾರ್ಯಕ್ರಮ ನಮ್ಮ ಸಮಿತಿಯ ಎಲ್ಲ ಕಾರ್ಯಕರ್ತರು ಬಂದಿದ್ದಾರೆ. ನಾವು ನಮ್ಮ ಬೇಡಿಕೆ ಇದೆ ಆ ಬೇಡಿಕೆಯನ್ನು ಈ ಕೂಡಲೇ ತಾವು ಈಡೇರಿಸಬೇಕು. ಒಂದು ವೇಳೆ ಈಡೇರಿಸಲಿಲ್ಲ ಅಂತಂದರೆ ನಾವೇನು ಗಡುವು ಕೊಟ್ಟಿದ್ದೀವಿ, ನೀವೇನು ಮಾತು ಕೊಟ್ಟಿದ್ರಿ ಅದರ ಪ್ರಕಾರ ಸ್ಪಂದಿಸಿಲ್ಲ, ನಾವು ಏನಪ್ಪ ಅಂದ್ರೆ ಧರಣಿ ಸತ್ಯಾಗ್ರಹ ಮಾಡಲಿಕ್ಕೆ ಸಿದ್ಧರಾಗಿದ್ವಿ. ತಾತ್ಕಾಲಿಕ ಐಕ್ಯಪಟ್ಟೆ ಬಿಡುಗಡೆ ಮಾಡಿದರು. ಅದರಲ್ಲಿ ಒಬ್ಬರು ಅಂಜು ಅಶೋಕ್ ಅವರು ಅಂಕ ಹೆಚ್ಚಿಗಿದ್ದು, ಅವ್ರದ್ದು ಬಿಟ್ಟು ಏನಪ್ಪ ಅಂದ್ರೆ ಕಡಿಮೆ ಅಂಕ ಇದ್ದವ್ರದ್ದು ಏನಪ್ಪ ಅಂತಂದ್ರೆ ತಾತ್ಕಾಲಿಕ ಪಟ್ಟಿಯಲ್ಲಿ ಸೇರ್ಪಡೆ ಮಾಡಿದರು. ಅದು ಆಕ್ಷೇಪಣೆ ಸಲ್ಲಿಸಿದ ಮ್ಯಾಗ ಅದು ಅಲ್ಲಿಗೆ ನಿಂತು ಹೋಗಿದೆ. ಈಗ ಮುಂದೆ ಎಲ್ಲ ಫೈಲ್ಗಳನ್ನು ಮತ್ತು ಅರ್ಜಿಗಳನ್ನು ಮತ್ತೊಮ್ಮೆ ಪುನರ್ ಪರಿಶೀಲಿಸಿ ಸೂಕ್ತ ಕ್ರಮ ತಗೋತೀವಿ ಅಂತಕ್ಕಂಥ ಮಾತು ನಮ್ಗೆ ಕೊಟ್ಟಿದ್ರು. ಇಲ್ಲಿವರೆಗೂ ಏನಪ್ಪ ಅಂದ್ರೆ 2.5 ವರ್ಷ ಆಯಿತು. ಇಲ್ಲಿವರೆಗೆ ಈ ವಿಷಯಕ್ಕೆ ಅವ್ರು ಸ್ಪಂದಿಸ್ತಾ ಇಲ್ಲ. ನಾವು ಏನಪ್ಪ ಅಂದ್ರೆ ಪದೇ ಏನಪ್ಪ ಅಂದ್ರೆ ಸಂಬಂಧಪಟ್ಟ ಅಧಿಕಾರಿಗಳಿಗೂ ಡಿ ಅವರಿಗೂ ಮತ್ತು ಶಿಶು ಅಭಿವೃದ್ಧಿ ಯೋಜನಾ ಅಧಿಕಾರಿಗಳಿಗೂ ಭೇಟಿ ಆಗ್ತಾ ಇದ್ದೀವಿ. ನಮ್ಮ ವಿಷಯಕ್ಕೆ ಸ್ಪಂದಿಸ್ತಾ ಇಲ್ಲ. ಆ ಉದ್ದೇಶ ಇಟ್ಕೊಂಡು ನಾವು ಏನಪ್ಪ ಅಂದ್ರೆ ಧರಣಿ ಸತ್ಯಾಗ್ರಹ ಮಾಡ್ತಾರೆ. ತಾರೀಕು ಮಾನ್ಯ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಸದರಿ ಇಲಾಖೆಯ ಒಂದು ವಿಷಯಪರ ಏನದ ಸಭೆ ಇತ್ತು. ಆ ಮೀಟಿಂಗ್ನಲ್ಲಿ ಏನದ ಈ ಫೈಲ್ ತೆಗೆದುಕೊಂಡು ಹೋಗಿ ಜಿಲ್ಲಾಧಿಕಾರಿಗಳ ಸಮ್ಮುಖದಲ್ಲಿ ಅದನ್ನು ಪರಿಶೀಲನೆ ಮಾಡಿ ಕ್ರಮ ತಗೋತೀವಿ ಅಂತ ಹೇಳಿದರು. ಆಗನೂ ಕೂಡ ಏನಪ್ಪ ಅಂದ್ರೆ ತೆಗೆದುಕೊಂಡಿಲ್ಲ. ಅದಕ್ಕೆ ದಯವಿಟ್ಟು ಏನಪ್ಪ ಅಂದ್ರೆ ಈ ಕೂಡಲೇ ಅಂಜು ತಂದೆ ಅಶೋಕ್ರವರ ಏನು ಅಂಗನವಾಡಿ ಸಹಾಯಕರ ಹುದ್ದೆಗೆ ಏನು ಅರ್ಜಿ ಸಲ್ಲಿಸಿದ್ದಾರೆ ಈಗ ತಕ್ಷಣದಿಂದಲೇ ಅವರ ಆದೇಶವನ್ನು ಕೊಡಬೇಕಂತೇಳಿ ನಾವು ಒತ್ತಾಯ ಮಾಡ್ತೀವಿ. ನಿಮ್ಮ ಹೆಸರು? ನನ್ನ ಹೆಸರು ಗುಂಡಪ್ಪ ಲಣ್ಣಂಕ.